ಇನ್ಮೇಲೆ ಕಣ್ಣೀರು ಹಾಕೋದೆಲ್ಲ ಇಲ್ಲ, ಅವ್ರ ಕೈಲಿ ಕಣ್ಣೀರು ಹಾಕ್ಸೋದು. ಇಷ್ಟು ದಿನ ನನ್ನ ಗಂಡ ನನ್ನ ಅತ್ತೆ ಪಟ್ಟಿರೋ ನೋವಿಗೆಲ್ಲ ಉತ್ತರ ನಾನು ಕೊಡ್ತೀನಿ. ಶಭಾಷ್ ರಾಣಿ, ನಾನು ಈಗ ನೋಡು ನೆಮ್ಮದಿಯಾಗಿರ್ಬೋದು. ಆದರೂ ಆ ಮನೇಲಿರೋರೆಲ್ಲರೂ ಕೆಟ್ಟವ್ರೆ. ಆದರೂ ನೀನು ಆ ಮನೇಲಿ ಇರ್ತೀಯ, ಇದ್ದು ಜಯಿಸ್ತೀಯ ಅನ್ನೋ ನಂಬಿಕೆ ನನಗೆ ಬಂದಿದೆ. ಅದಕ್ಕೆ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊತೀನಿ. ಆದರೆ ಈ ವಿಷಯ ಅಣ್ಣನಿಗೆ ಗೊತ್ತಾಗದೇ ಇರೋ ಥರ ನೀನು ನೋಡ್ಕೋಬೇಕು. ನಾನು ಯಾವತ್ತೂ ಮಾವನ ಹತ್ರ ನಿಮ್ಗಳ ವಿಷಯನ ಮುಚ್ಚಿಟ್ಟೇ ಇಲ್ಲ. ಆದರೂ ನೀನು ತಡ್ದೆ. ಆಮೇಲೆ ನನಗೂ ಅನಿಸ್ತು ಮಾವಂಗೇನಾದರೂ ಈ ವಿಷಯ ಗೊತ್ತಾದರೆ ಮಾಸ್ತಿ ಕೊಪ್ಪಲು ಸ್ಮಶಾನ ಆಗೋಗ್ಬಿಡುತ್ತೆ ಅಂತ. ಹಾಗಾಗಿ ನಿಮ್ಮ ಅಣ್ಣನ ಹತ್ರ ವಿಷಯ ಮುಚ್ಚಿಡೋ ಥರ ಆಯಿತು. ಯೋಚನೆ ಮಾಡಬೇಡ ರಾಣಿ, ನಿಮ್ಮ ಅಣ್ಣನಿಂದ ವಿಷಯ ನಾನು ಮುಚ್ಚಿಡ್ತೀನಿ. ರಾಣಿ, ನಿಮ್ಮ ಅತ್ತಿಗೆ ಜೊತೆ ನಾನು ಮಾತಾಡ್ತೀನಮ್ಮ. ಅದಕ್ಕೆ ನಮ್ಮ ಅತ್ತೆ ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಕೊಡು ರಾಣಿ. ಪಾರ್ವತಿ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ, ನೀವು? ಏನು ಹೀಗಿದ್ದೀನಮ್ಮ. ಪಾರ್ವತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ದೇವತೆ ಥರ ಮಗಳನ್ನ ಬೆಳೆಸಿ ದಾನವಿರೋ ಮನೆಗೆ ಕೊಟ್ಬಿಟ್ಟಿದ್ದೀರಲ್ಲ. ಅಯ್ಯೋ, ಕ್ಷಮೆ ಕೇಳಬೇಕಾದವರು ನೀವಲ್ಲಮ್ಮ. ನಿಮ್ಮಂಥವ್ರನ್ನ ಇಷ್ಟು ವರ್ಷ ಕಷ್ಟ ಕೊಟ್ಕೊಂಡು ಬಂದಿದ್ದಾರಲ್ಲ ಆ ರಾಕ್ಷಸರು. ಆ ಕೆಲಸನ ನಮ್ಮ ರಾಣಿ ಮಾಡ್ತಾಳೆ. ನಿಮಗೆ ಮನುಗೌಡ್ರಿಗೆ ನ್ಯಾಯ ಅವಳು ಕೊಡಿಸ್ತಾಳೆ. ಇದನ್ನ ರಾಣಿ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ಯಾರನ್ನ ನೋಡಿದ್ರೆ ಮನುಗೌಡ್ರು ಇಷ್ಟು ವರ್ಷ ಹೆದರ್ಕೊಳ್ತಿದ್ರೋ, ಇಷ್ಟು ವರ್ಷ ಕಣ್ಣೀರು ಹಾಕಿದಾರೋ, ಅವರೆಲ್ಲರೂ ನಿಮ್ಮ ಮುಂದೆ ಮಂಡಿ ಕೂತು ನಿಮ್ಮ ಕಾಲು ಒತ್ತುತ್ತಾರೆ. ರಾಜ ರಾಣಿಯಾಗಿ ನಮ್ಮ ರಾಣಿ ಮನುಗೌಡ್ರು ನಿಮ್ಮ ಮುಂದೆ ದರ್ಬಾರ್ ಮಾಡೋದನ್ನ ನೀವು ನೋಡೇ ನೋಡ್ತೀರಾ. ಈ ಮಾತು ಕೇಳ್ತಾ ಇದ್ರೆ ಇವತ್ತೇ ಯುದ್ಧ ಗೆದ್ದಷ್ಟು ಖುಷಿ ಆಗ್ತಿದೆ ಅಮ್ಮ. ಅಮ್ಮ, ನಾನು ಮಾತಾಡ್ಲಾ? ಹೌದಾ ದೊರೆ? ಅದಕ್ಕೆ ದೊರೆ ನಿಮ್ಮ ತವ ಮಾತಾಡ್ಬೇಕಂತೆ, ಕೊಡ್ತೀನಿ. ಹಲೋ ಅಕ್ಕ. ಮನೋರೆ, ನೀವು ನನ್ನ ಅಕ್ಕ ಅಂತ ಕರಿತಿದ್ದೀರಾ? ಹ್ಞೂ, ನೀವು ನಮ್ಮ ರಾಣಿನ ಕಾಪಾಡಿದ್ದೀರಾ. ಹಾಗೆ ನಮ್ಮನ್ನೆಲ್ಲ ಕೆಟ್ಟವರಿಂದ ದೂರ ಇಟ್ಟು ನಮ್ಮ ಜೀವಗಳನ್ನೆಲ್ಲ ಉಳಿಸಿದ್ದೀರಾ. ನೀವು ಹೇಳ್ಕೊಟ್ಟ ಮೇಲೇನೆ ರಾಣಿ ಇವ್ರಿಗೆಲ್ಲ ಬುದ್ಧಿ ಕಲಿಸೋದಕ್ಕೆ ಶುರು ಮಾಡಿದ್ದು.